ಆಮೇಲೆ ಎಸ್ಪೆಷಲಿ ದಲಿತರು ಅಷ್ಟೇ, ಅವರೇ ಕ್ಲೇಮ್ ಮಾಡಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು, ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ. ಪರಮೇಶ್ವರ್ ಹೇಳಲ್ಲ, ಮಾದೇವಪ್ಪನವ್ರು ಹೇಳಲ್ಲ, ಮುನಿಯಪ್ಪನವ್ರು ಹೇಳಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಲ್ಲ, ಯಾರೂ ಹೇಳಲ್ಲ ಅವರು. ಆದರೆ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಆದಾಗ ಮಾತ್ರ ದಲಿತ CM ಅನ್ನೋ ವಿಚಾರ ಮುನ್ನೆಲೆಗೆ ಬರುತ್ತೆ. ಸೊ ಇದು ಟೇಕನ್ ಫಾರ್ ಗ್ರಾಂಟೆಡ್ ಮೇಡಮ್, ನಿಮ್ಮ ಪರ್ದಾಪಾಶ ಆಗೋಗಿದೆ. ಮೇಡಮ್, ಕರ್ನಾಟಕದಲ್ಲಿ ಇದುವರೆಗೂ ಕರ್ನಾಟಕದ ಚರಿತ್ರೆಯಲ್ಲಿ ಸ್ವಾತಂತ್ರ್ಯೋತ್ತರ ಇದರಲ್ಲಿ ಒಂದು 21 ಮಂದಿ ಮುಖ್ಯಮಂತ್ರಿಗಳಲ್ಲಿ 6 ಮಂದಿ ಒಕ್ಕಲಿಗರಾಗಿದ್ದಾರೆ, 9 ಮಂದಿ ಲಿಂಗಾಯತ CMಗಳಾಗಿದ್ದಾರೆ, 2 ಮಂದಿ ಬ್ರಾಹ್ಮಣ CMಗಳಾಗಿದ್ದಾರೆ, 4 ಮಂದಿ ಹಿಂದುಳಿದ ವರ್ಗಗಳು ಕೂಡ ಆಗಿದ್ದಾರೆ. ವೀರಪ್ಪ ಮೊಯ್ಲಿ ಅವರು, ಧರ್ಮ್ ಸಿಂಗ್ ಅವರು, ಸಾರೆಕೊಪ್ಪ ಬಂಗಾರಪ್ಪ ಅವರು, ಸಿದ್ದರಾಮಯ್ಯ ಅವರು, ಇವರೆಲ್ಲ. ಆದರೆ ದಲಿತ CM ಇದುವರೆಗೂ ಆಗಿಲ್ಲ. ಹಾಗಾಗಿ ಅವ್ರು ಕೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ, ಅದರಲ್ಲಿ ಏನು ತಪ್ಪಿಲ್ಲ. ಅವ್ರು ಕೇಳ್ತಿಲ್ಲ, ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಅವ್ರು ಕೇಳ್ತಿಲ್ಲ. ನೀವು ಕೇಳೋದು ಕೇಳಿಸ್ಕೊಂಡ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಾನು CM ಆಗ್ಬೇಕಂತ ಹೇಳಿದ್ ಕೇಳಿಸ್ಕೊಂಡಿದ್ದೀರಾ? ಇಲ್ಲ. ಇವರು ಮುನಿಯಪ್ಪನವ್ರು ಹೇಳಿದ್ ಕೇಳಿಸ್ಕೊಂಡಿದ್ದೀರಾ? ಈಸ್ ಫ್ರಮ್ SC ಲೆಫ್ಟ್. ಇವರು ಯಾರು ಮಾದೇವಪ್ಪ ಅವ್ರು ಹೇಳಿದ್ ಕೇಳಿಸ್ಕೊಂಡಿದ್ದೀರಾ? ಅದೆಲ್ಲ ಹೋಗ್ಲಿ, ಮೋಸ್ಟ್ ಡಿಸರ್ವಿಂಗ್ ಪರ್ಸನ್ ಈಸ್ ಪರಮೇಶ್ವರ್ ಹೇಳಿದ್ ಕೇಳಿಸ್ಕೊಂಡಿದ್ದೀರಾ ಮೇಡಮ್? DK ಶಿವಕುಮಾರ್ ಅವ್ರು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗ್ಬೇಕು. ಅಲ್ಲ, ಅವರು ಪಕ್ಷಕ್ಕೆ ಕೊಟ್ಟ ಕೊಡುಗೆಗೋಸ್ಕರ ಅವರು ಅದನ್ನ ಕ್ಲೇಮ್ ಮಾಡ್ತಾರೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ. DK ಶಿವಕುಮಾರ್ ಅವರು ಪಕ್ಷಕ್ಕೆ ಕೊಟ್ಟ ಕೊಡುಗೆಗೋಸ್ಕರ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಅಂದ್ರೆ ಈಗ ದಲಿತರು ತಾವಾಗಿ ತಾವು CM ಆಗ್ಬೇಕಂತ ಯಾರು ಹೇಳ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವ್ರ ಕುರ್ಚಿ ಅಲ್ಲಾಡ್ದಾಗ ಮಾತ್ರ ಬೇರೆ ಸಮುದಾಯದವ್ರು ಬರ್ತಾರೆ ಅಂತ ದಲಿತ CM ಮಾಡ್ಬಿಡಿ ಅಂತ ಅಂದ್ರೆ ನೀವುಗಳ ಮೇಡಮ್ ಕಾಂಗ್ರೆಸ್ ಪಾರ್ಟಿಯವ್ರ ಅಂದ್ರೆ ಸಿದ್ದರಾಮಯ್ಯ ಅಂಡ್ ಟೀಮ್ ಕುರ್ಚಿ ಅಲ್ಲಾಡ್ದಾಗೆಲ್ಲ ಅಯಿಂದ ಅಂತ ಜಪ ಮಾಡುತ್ತೆ ಅಂತ ಹೇಳ್ತಾ ಇರೋದು. ಕರ್ನಾಟಕದಲ್ಲಿರುವ ಜನಸಂಖ್ಯೆಗೆ ಅನುಗುಣವಾಗಿ ದಲಿತ CM ಆಗ್ಬೇಕು, ಅಲ್ಪಸಂಖ್ಯಾತರ CM ಆಗ್ಬೇಕು, ಅದು ಸಾಮಾಜಿಕ ನ್ಯಾಯದ ಒಂದು ಭಾಗ. ನಿಮ್ದು ಮೇಡಮ್, ನಿಮಗಂತೂ ನಿಜಕ್ಕೂ ನಾನು ಹೇಳ್ತೀನಿ, ನಿಮ್ಗೆ ಶಕ್ತಿನೇ ಅಲ್ಪಸಂಖ್ಯಾತರಿಗಿಲ್ಲ. ಒಂದು ಟಿಕೆಟ್ ಗಿಟ್ಟಿಸ್ಕೊಳಕ್ಕಾಗದೆ ಕ್ರಮಗಳನ್ನ ಜರುಗಿಸಿ ಪಾಪ ಬಾಯ್ ಬಡ್ದು ಕೂರಿಸಿದ್ದಾರೆ. CM ದೂರದ ಮಾತು ಅಲ್ಲಲ್ಲ, ಹೇಳಿದ್ನಲ್ಲ ಸಾಮಾಜಿಕ ನ್ಯಾಯದ ತತ್ವದ ಭಾಗವಾಗಿ ನಾನು ಮಾತಾಡಿದ್ದೆ. ನೀವು ದಲಿತ CM ವಿಚಾರಕ್ಕೆ ಕೇಳಿದ್ದಕ್ಕೆ ನಾನು ಹೇಳಿದೆ. ಮುಸಲ್ಮಾನರೇ ಜಾಸ್ತಿ ವೋಟರ್ಸ್ ಇರೋ ಕ್ಷೇತ್ರದಲ್ಲೂ ಒಂದು ಟಿಕೆಟ್ ಗಿಟ್ಟಿಸ್ಕೊಳಕ್ಕಾಗಿಲ್ಲ ನಿಮ್ಗೆ. ಒಂದೇ ರಾಜ್ಯದ ಮುಖ್ಯಮಂತ್ರಿ ನೀವು ಹೇಳಿದ್ರಿ ಮೇಡಮ್ ದಲಿತ CM ಬರೇ ಒಂದು ದಾಳವಾಗಿ, ಹಾಗಲ್ಲ, ಸಾಮಾಜಿಕ ನ್ಯಾಯದ ಭಾಗವಾಗಿ ಅವ್ರು ಕೇಳ್ತಾ ಇದ್ದಾರೆ ಅಂತ ನಾನು ಹೇಳಿದೆ. ಭಾಗ ಅಲ್ಲ, ಆ ಭಾಗ ಆಗಿದ್ರೆ ಸಿದ್ದರಾಮಯ್ಯನವ್ರ ಬದಲಿಗೆ ಪರಮೇಶ್ವರ್ ಅವ್ರು ಕುತ್ಕೋತಿದ್ರು. ಭಾಗ ಆಗಿದ್ರೆ. ಸೊ ಇಟ್ಸ್ ಆಲ್ ಜಸ್ಟ್ ಫಾರ್ ಅ ಪಾಲಿಟಿಕ್ಸ್. ದೇರ್ ಇಸ್ ನೋ ರಿಯಲ್ ಕನ್ಸರ್ನ್. ಅಹಿಂದ ಬಗ್ಗೆ ಒಲವು ಪ್ರೀತಿ, ಉದ್ಧಾರ ಮಾಡಬೇಕು, ಅವರನ್ನ ಮೇಲಕ್ಕೆತ್ತಬೇಕು ಅನ್ನೋ ಆಸೆಕ್ಕಿಂತ ಅವ್ರ ಮೇಲೆ ಕಾಲಿಟ್ಟು ನಾ ಮೇಲೆ ಕುತ್ಕೋಬೇಕು ಅನ್ನೋದೇ ಇಲ್ಲ ಮೇಡಮ್. ಅಹಿಂದ ಸಮುದಾಯದಿಂದ ಇವಾಗ ಕಾಂಗ್ರೆಸ್ ನಲ್ಲಾದ್ರೂ ಬಹಳ ದೊಡ್ಡ ದೊಡ್ಡ ನೇತಾರರು ಸೃಷ್ಟಿಯಾಗಿದ್ರೆ ಬಂಗಾರು ಲಕ್ಷ್ಮಣ ಅವರು ಕರ್ಕೊಂಡು ಬಂದ 2000ರಲ್ಲಿ, ಆಮೇಲೆ ಅವ್ರ ಮೇಲೆ IT ದಾಳಿ ಮಾಡಿ ಕಿತ್ತು ಹಾಕಿದ್ರು. ನಮ್ಮದ್ರಾಗ ಎಷ್ಟೊಂದು ಅಸಂಖ್ಯಾತವಾದಂತಹ ಮೇಡಮ್ ನಮ್ಮ ಮೀಸಲಾತಿಗಳೆಲ್ಲ ಜಾರಿ ಆದ್ಮೇಲೆ ಲಕ್ಷಾಂತರ ಯುವತಿಯರು, ಪುರುಷರು, ಮಹಿಳೆಯರು ರಾಜಕೀಯದಲ್ಲಿ ಬಂದು ಹಾಕಿದ್ರಲ್ಲ ಅಲ್ಪಸಂಖ್ಯಾತರದ್ದು. ಮತ್ತಂದ್ರಿ ನೀವು ಮೀಸಲಾತಿ ಇವಾಗಲೂ ನಡೀತಾ ಇದೆ. 4% ನಡೀತಾ ಇದೆ. ಮತ್ತೆ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ನಡೀತಾ ಇಲ್ಲ. ನಡೆಯುತ್ತೆ ಮೇಡಮ್. ಅದಕ್ಕೆ ಏನ್ ನಡಿಬೇಕು ಅದು ನಡಿಬತ್ತೆ. ಅದಾಗದೇನೆ ನಡೆಯುತ್ತಾ? ಉದ್ಯೋಗಗಳು ನಡೀತಾ? 4% ಮೀಸಲಾತಿ ಹಾಕಿದವ್ರು ಯಾರು ಕಿತ್ತು ಹಾಕಿದವರು? ಯಾಕೆ ಕಿತ್ತು ಹಾಕಿದ್ರಿ? ದಿಲೀಪ್ ಅವರೇ, ಈಗ ಅಹಿಂದ ಸಮುದಾಯ ಈಗ ಅಪ್ಸೆಟ್ ಆಗಿದೆ, ಕಾಂಗ್ರೆಸ್ ಇಂದ ಅಪ್ಸೆಟ್ ಆಗಿದೆ. ಈಗ ಅಹಿಂದ ಸಮುದಾಯ ಎಲ್ಲಾದ್ರೂ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು ನೋಡಿ ಮೇಡಮ್. ಈಗ ಅವಾಗಲೇ ಇವ್ರು ಹೇಳಿದ್ರು ಅಲ್ಲ, ಅಹಿಂದಾಗೆ ನೀವೇನ್ ಕೊಟ್ಟಿದ್ದೀರಿ? ಅದಲ್ಲ ನಾನ್ ಕೇಳಿದ ಪ್ರಶ್ನೆ ಏನು, ಅವ್ರದ್ದು ಬಿಟ್ಟಾಕಿ ನೀವು ಬರೀ ಪಕ್ಕದವ್ರದ್ದೇ ಇರ್ಕೊಂಡು ಕುತ್ಕೋಬೇಡ್ರಿ. ನೀವು ವ್ಯಾಲಿಡ್ ಕ್ವಶನ್ಸ್ ಇದಾವೆ, ಅವುಗಳಿಗೆ ಆನ್ಸರ್ ಕೊಡಿ. ಈಗ ಅಹಿಂದ ಅನ್ನೋದು ನಾನು ಅವಲೇ ಹೇಳಿದಾಗ ಯಾರಪ್ಪನ ಮನೆ ಸೊತ್ತಲ್ಲ. ಯಾರು ಅವರನ್ನ ಪ್ರೀತಿಸ್ತಾರೋ, ಯಾರು ಅವರನ್ನ ಗೌರವಿಸ್ತಾರೋ, ಯಾರು ಅವರಿಗೋಸ್ಕರ ಅವರ ಉದ್ಧಾರಕ್ಕೋಸ್ಕರ ಅವರಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಾರೋ, ಅವರ ಸರ್ವಾಂಗೀಣ ಬೆಳವಣಿಗೆಗೆ ಸಹಕರಿಸ್ತಾರೋ ಅಂತವ್ರನ್ನ ನನ್ನ ನಾಯಕ ಅಂತ ಅವರು ಒಪ್ಕೊಳ್ತಾರೆ. ಈಗ ಸಿದ್ದರಾಮಯ್ಯನವ್ರನ್ನ ಒಪ್ಕೊಂಡಿದ್ರು, ಇತ್ತೀಚೆಗಾದ ಬೆಳವಣಿಗೆಯಿಂದ ಅಪ್ಸೆಟ್ ಆಗಿದ್ದಾರೆ. ಈಗ ಅವ್ರು ಬರಬೇಕು ಅಂತಂದರೆ ನಿಮ್ಮ ಪಕ್ಷದಲ್ಲಿ ಅವರಿಗೆ ಅಂತ
ಏನಿದೆ ಅವ್ರಿಗೆ ಅಂತ ಅಟ್ರಾಕ್ಟ್ ಆಗಬಹುದಾದಂತಹ ಒಂದಿಷ್ಟು ಪಾಯಿಂಟ್ಸ್ ಹೇಳಿ ನೋಡಿ. ನಿಮ್ಮನ್ನ ನಂಬಬೇಕು ಅಂತ. ಅಲ್ಪಸಂಖ್ಯಾತರ ವಿಚಾರ ಹೇಳ್ತೀನಿ ಮೇಡಮ್. ಅಲ್ಪಸಂಖ್ಯಾತರ ವಿಚಾರವನ್ನ ನಾವು ಯಾಕೆ ಮಾತಾಡೋದಿಲ್ಲ ಅಂತಂದ್ರೆ, ಅಲ್ಪಸಂಖ್ಯಾತರಿಗೆ ಇವರು ಬಿಜೆಪಿ ಗುಮ್ಮ ತೋರಿಸ್ತಾರೆ ಕಾಂಗ್ರೆಸ್ನವರು. ಅಕಸ್ಮಾತ್ ಏನಾದ್ರು ಬಿಜೆಪಿ ಗೆದ್ದು ಬಿಟ್ರೆ ನಿಮ್ಮನ್ನ ಬಿಡೋದಿಲ್ಲ. ನಾನು ಹೇಳ್ತೀನಿ, ನೀವು ಗುಮ್ಮ ತೋರಿಸಿದ್ರಿ, ಆಜಾನು, ಹಿಜಾಬು, ಹಲಾಲ್ ಕಟ್ಟು, ಜಟ್ಕಾ ಕಟ್ಟು, ಅದೇನೋ ವ್ಯಾಪಾರ ಅದು ಸಮಾನತೆ ಬಗ್ಗೆ ಮಾತಾಡಿದೀವಿ. ಶಾಲೆಗೆ ಹೋಗ್ಬೇಕಾಗಿರ್ತಕ್ಕಂಥ ಕೇಳಿಸ್ಕೊಳ್ರಿ, ನೀವು ನಿಮ್ಮಲ್ಲಿ ಮೊದಲು ಹೆಣ್ಮಕ್ಳಿಗೆ ಸಮಾನತೆ ಇದೆಯಾ ಅಂತ ಮೊದಲು ಮಾತನಾಡಿ. ನೋಡಿ, ಒಂದು ಶಾಲೆಗೆ ಹೋಗ್ತಕ್ಕಂಥ ನಿಮಿಷ ಕೇಳಿಸ್ಕೊಳ್ಳಿ. ಶಾಲೆಗೆ ಹೋಗ್ತಕ್ಕಂಥ ಸಮಾನವಾಗಿ ನಿಂತು ವಾದ ಮಾಡ್ತಿರೋದು ಇದು ಸಮಾನತೆ ಅಲ್ವಾ? ಯಾರಿಗೋ ಒಬ್ರು ಕೊಟ್ಟಿದ್ದಾರೆ ಸಮಾನತೆನ, ಆ ಹೆಣ್ಮಕ್ಳು ಕೊಟ್ಟಿದ್ದಾರೆ. ನಾವು ಅಕ್ಸೆಪ್ಟ್ ಮಾಡ್ತೀವಿ, ನಾವು ಗೌರವ ಕೊಡ್ತೀವಿ. ಇದೇ ರೀತಿ ಸಮಾನತೆಯನ್ನ ಸಮುದಾಯದಲ್ಲಿ ಎಲ್ಲರಿಗೂ ಕೊಡ್ಲಿ. ಮುಸಲ್ಮಾನ್ ಹೆಣ್ಮಕ್ಳು ಈಚೆ ಬರಬೇಕು, ಎಲ್ಲರೂ ಈಚೆ ಬರಬೇಕು. ಮುಸಲ್ಮಾನ್ ಹೆಣ್ಮಕ್ಳುಗಳಿಗೆ ಸಮಾನತೆ ಅಲ್ಲ ಸರ್. ಆಯ್ತು, ಸಮಾಜ ಸರಿ ಇಲ್ಲ ಅಂತಾನೆ ಇಟ್ಕೊಳ್ಳಿ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ನೋಡಮ್ಮ, ನೀನು ದುಪಟ್ಟ ಹಾಕೊಂಡು ಹೋದ್ರೇ ನಿನ್ನ ಸ್ಕೂಲಿಗೆ ಕಳಿಸೋದು, ಇಲ್ದಿದ್ರೆ ನಿಂಗೆ ವಿದ್ಯೆ ಕೊಡಲ್ಲ ಅಂತ ನನ್ನ ಮನೇಲಿ ರೂಲ್ಸು. ನಾನು ಆಯಿತು ಅಂತ ದುಪಟ್ಟ ಹಾಕ್ಕೊಂಡೆ ಸ್ಕೂಲ್ಗೆ ಹೋಗ್ತೀನಿ. ನಾಳೆ ಒಬ್ಬ ನಾಯಕ ಬಂದುಬಿಡ್ತಾನೆ, ದೊಡ್ಡ ನಾಯಕ, ಹೇ ಎಲ್ಲರೂ ಒಂದೇ ಥರ ಬರಬೇಕು, ನೀನು ದುಪಟ್ಟ ತೆಗೆದು ಬರಬೇಕು ಅಂತ. ಬೇರೆ ಮನೆಗಳಲ್ಲಿ ಓಕೆ, ದುಪಟ್ಟ ಇದ್ರೇನು, ದುಪಟ್ಟ ಇಲ್ದಿದ್ರೇನು, ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿ ಅಂತಾರೆ. ನಾನು ಈ ರಾಷ್ಟ್ರದ ಒಬ್ಬ ಹೆಣ್ಮಗಳಾಗಿ ನನಗೂ ವಿದ್ಯೆ ಕಲಿಬೇಕು ಅನ್ನುವಂಥ ಆಸೆ, ನಾನು ಎಲ್ಲರ ಜೊತೆಗೆ ಸರಿಸಮಾನಳಾಗಿ ನಿಲ್ಲಬೇಕು ಅನ್ನುವಂತಹ ಬಯಕೆ. ಆದರೆ ಓನ್ಲಿ ದುಪಟ್ಟ ಹಾಕ್ಕೊಂಡು ಬರ್ತೀನಿ ಅಂತ ನನಗೆ ನೀನು ವಿದ್ಯಾಭ್ಯಾಸ ನಿರಾಕರಿಸ್ತೀಯಾ ಅಂತಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಮಾಡಿದ ಮೋಸ ಅಲ್ವಾ? ಹೌದು, ಅವ್ರ ಮನೇಲಿ ಒಂದು ನಿಮಿಷ, ಅದಕ್ಕೂ ಇದಕ್ಕೂ ಸಂಬಂಧ ನಾನು ಹೆಣ್ಮಕ್ಳ ವಿಚಾರ ಮಾಡಿ ಒಂದು ನಿಮಿಷ, ನಾವು ಹೆಣ್ಮಕ್ಳ ವಿಚಾರ ಮಾತಾಡ್ತಿರೋದು. ನೋಡಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಡಿವಿಯೇಟ್ ಮಾಡಬೇಡಿ. ಸೊ ನನ್ನ ಮನೇಲಿ ದುಪಟ್ಟ ಇಲ್ಲದೆ ಕಳ್ಸಲ್ಲ. ನೀವು ಹೇಳ್ತೀರಿ ದುಪಟ್ಟ ಹಾಕ್ಕೊಂಡು ಬಂದರೆ ಮಾತ್ರ ನಿನ್ಗೆ ವಿದ್ಯಾಭ್ಯಾಸ ಇಲ್ಲ ಅಂದರೆ ಇಲ್ಲ ಅಂತ. ನಾನು ಏನು ಮಾಡ್ತೀನಿ ಹೇಳಿ? ನನ್ನ ಮನೇಲಿ ಬಿಡಲ್ಲ, ನನ್ನ ಮನೇಲಿ ನಾನು ಇರಬೇಕು. ವಾಪಸ್ ಸ್ಕೂಲು ಆಯಿತು, ವಿದ್ಯಾಭ್ಯಾಸ ಬೇಡ ಅಂತ ಮನೇಲಿ ಕೂತ್ಕೋತೀನಿ. ಒಬ್ಬ ಈ ರಾಷ್ಟ್ರದ ಹೆಣ್ಣು ಮಕ್ಕಳಿಗೆ ಸುಶಿಕ್ಷಿತಳಾಗೋದಕ್ಕೆ ಈ ದುಪಟ್ಟ ಅಂದರೆ ಸುಶಿಕ್ಷಿತಳಾಗೋದಕ್ಕೆ ಈ ದುಪಟ್ಟ ಆಕೆಗೆ ವಿಲನ್ ಆಯಿತು ಅಂತಂದರೆ ಈ ದೇಶದ ವ್ಯವಸ್ಥೆ ಎಂತದ್ರಿ? ಎಂತ ವ್ಯವಸ್ಥೆ? ಒಂದು ಬಟ್ಟೆ ತಲೆ ಮೇಲೆ ಹಾಕೋ ಬಟ್ಟೆಯಿಂದ, ಆ ಬಟ್ಟೆಯಿಂದ ಒಬ್ಬ ಹೆಣ್ಣು ಮಗಳಿಗೆ ವಿದ್ಯೆಯಿಂದ ದೂರ ಮಾಡ್ತೀರಿ ಅಂತಂದ್ರೆ ವಿಲ್ ಕಮ್ ಬ್ಯಾಕ್. ನಿಜವಾಗ್ಲೂ ನಾನು ಹೇಳ್ತೀನಿ, ಈ ದುಪಟ್ಟ ತಲೆ ಮೇಲೆ ಹಾಕಿದ್ರೆ ನಿನ್ಗೆ ವಿದ್ಯಾಭ್ಯಾಸ ಕೊಡೋದಿಲ್ಲ ಅನ್ನುವಂಥ ಈ ಸಮಾಜಕ್ಕೆ ಧಿಕ್ಕಾರ. ನಿಜ ಹೇಳ್ತೀನಿ, ಈ ದುಪಟ್ಟ ತಲೆ ಮೇಲೆ ಇದೆ ಅಂದ ಮಾತ್ರಕ್ಕೆ ನಾನು ವಿದ್ಯಾಭ್ಯಾಸದಿಂದ ವಂಚಿತಳಾಗ್ತೀನಿ, ನಾನು ಸುಶಿಕ್ಷಿತಳಾಗಲ್ಲ ಅಂದರೆ ಇಂಥ ದುಪಟ್ಟಕ್ಕೂ ಧಿಕ್ಕಾರ, ಅಂತಹ ಮನಸ್ಥಿತಿಗೂ ಧಿಕ್ಕಾರ, ಅಂತಹ ಮನೆ ಮತ್ತು ಅಂತಹ ಸಮಾಜದ ವ್ಯವಸ್ಥೆ ಧರ್ಮಕ್ಕೂ ಧಿಕ್ಕಾರ. ಸರ್, ಈಗ ನಿಮ್ಮನ್ನು ಯಾಕೆ ನಂಬಬೇಕು? ಅಹಿಂದ ವರ್ಗ ಇವತ್ತು ಅಪ್ಸೆಟ್ ಆಗಿದೆ ಕಾಂಗ್ರೆಸ್ಸಿಂದ. ಇವತ್ತು ಅವ್ರು ಎಲ್ಲಾದ್ರೂ ಹೋಗಬೇಕು ಅಥವಾ ಅಲ್ಲೇ ಇರಬೇಕು, ಆಪ್ಷನ್ ಎರಡೇ. ನಿಮ್ಮ ಹತ್ರ ಬಿಜೆಪಿ ಹತ್ರ ಬರ್ಬೇಕು ಅಂದ್ರೆ ಯಾಕೆ ಬರ್ಬೇಕು? ಅಹಿಂದ ವರ್ಗವನ್ನ ಯಾರು ಸಹ ಟೇಕನ್ ಫ್ರಂಟ್ ಗ್ರಾಂಟೆಡ್ ಅಂತ ಯಾರು ತೆಗೆದುಕೊಂಡಿಲ್ಲ. ಅಹಿಂದ ವರ್ಗಕ್ಕೆ ಗೊತ್ತಿದೆ, ಬಹಳ ಬುದ್ಧಿವಂತರಿದ್ದಾರೆ, ಯಾರು ವೋಟ್ ಮಾಡಬೇಕು, ಯಾರು ಇದ್ ಮಾಡಬೇಕು, ಯಾರ ಜೊತೆ ಇರಬೇಕು ಅಂತಕ್ಕಂಥದ್ದು ಅಹಿಂದ ವರ್ಗಕ್ಕೆ ಚೆನ್ನಾಗಿ ಗೊತ್ತಿದೆ. ಈಗ ಅದು ಕಾಂಗ್ರೆಸ್ ಗ್ರಾಂಟ್ ತಗೊಂಡಿದೆ, ಬಿಜೆಪಿ ಗ್ರಾಂಟ್ ತಗೊಂಡಿದೆ, JDS ಗ್ರಾಂಟ್ ತೆಗೆದುಕೊಂಡಿದೆ ಅಂತಲ್ಲ. ಈಗ ಇವ್ರು ಯಾವಾಗ್ಲೂ ಅಹಿಂದ ಒಳಗಡೆ ಬರ್ತಕ್ಕಂಥ ದಲಿತರ ವಿಚಾರ ಮಾತನಾಡ್ತಾರಲ್ಲ, ಇವ್ರು ದಲಿತರಿಗೆ ನ್ಯಾಯ ಕೊಟ್ಟಿದಾರ? ಇದೇ ಪರಮೇಶ್ವರ್ ಅವರನ್ನ 2013ರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಸೋಲಿಸಿದ್ದರು ಸಿದ್ದರಾಮಯ್ಯನವರು ಅಹಿಂದವನ್ನ ಪ್ಲೇ ಕಾರ್ಡ್ ಅಷ್ಟೇ. ಈಗ ಅಹಿಂದ ಆಯಿತು, ಈಗ ದಲಿತ ಪ್ಲೇ ಕಾರ್ಡ್ ಅನ್ನು ಉಪಯೋಗಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತಪ್ಪಿಸ್ಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಈಗ ದಲಿತ ಪ್ಲೇ ಕಾರ್ಡ್. ದಲಿತರಿಗೆ 100% ಮುಖ್ಯಮಂತ್ರಿ ಮಾಡಲ್ಲ,
ಅದೇನೋ ಭ್ರಮೆಯಲ್ಲಿದ್ರೆ ಪರಮೇಶ್ವರ ನೀವು ಆಗ್ಲಿ, ಮುಂದಿನ BJP 2028 ಚುನಾವಣೆಯಲ್ಲಿ ಘೋಷಣೆ ಮಾಡಿ. ದಲಿತರನ್ನ ಸಿಎಂ ಮಾಡ್ತೀವಿ ಅಂತ ನೀವು ನಾವು ಘೋಷಣೆ ಮಾಡಿ ಸರ್. ಅಭ್ಯರ್ಥಿಯನ್ನು ಘೋಷಣೆ ಮಾಡಿ. ಅಭ್ಯರ್ಥಿಯನ್ನು ನಮಗೆ ಘೋಷಣೆ ಮಾಡಿ. ಸಿಕ್ಕಿರ್ತಕ್ಕಂಥ ಕಡಿಮೆ ಅವಕಾಶದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ಒಬ್ಬ ದಲಿತ ಸಮುದಾಯದ ವ್ಯಕ್ತಿಯನ್ನ ಶಾಡೋ ಸಿಎಂ ವಿರೋಧ ಪಕ್ಷದ ಇವರೆಲ್ಲ ಟೋಕನಿಸಂ ಪಾಲಿಟಿಕ್ಸ್ ಮೇಡಮ್. ಟೋಕನಿಸಂ ಪಾಲಿಟಿಕ್ಸ್. ಒಬ್ಬ ಕಲಾಮನ ತೋರಿಸ್ತಾರೆ, ಅಲ್ಪಸಂಖ್ಯಾತರನ್ನ ಹೇಳ್ತಾರೆ. ಒಬ್ಬ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಮಾಡ್ತಾರೆ, ಬುಡಕಟ್ಟು ಸಮುದಾಯಗಳ ಬಗ್ಗೆ ಹೇಳ್ತಾರೆ. ಟೋಕನಿಸಂ ಮಾಡ್ತಾರೆ. ಅಲ್ಪಸಂಖ್ಯಾತರನ್ನ ರಾಷ್ಟ್ರಪತಿ ಮಾಡಿದ್ ನಾವು. ಅದೇ ಒಂದು ಟೋಕನ್. ಇದೆ It's not a pattern. It's exception. ಎಸ್ಟಿ ಸಮುದಾಯದಿಂದ ಬಂದಂತ ಹೆಣ್ಣುಮಕ್ಕಳನ್ನ ರಾಷ್ಟ್ರಪತಿ ಮಾಡಿದ್ ನಾವು. ಎಲ್ಲ ಟೋಕನ್. ಗುಣಕ್ ಮತ್ಸರ ಬೇಡ. ನಾವು. ಎಸ್ ದಿಲೀಪ್ ಅವರೇ, ಕರೆಕ್ಟ್, ಐ ಡು ಅಗ್ರಿ. ಬಿಜೆಪಿ ಪಕ್ಷ ಕಂಪೇರ್ ಟು ಎನಿ ಪಕ್ಷ, ಕಾಂಗ್ರೆಸ್ ಮತ್ತು JDSಗೆ ಈ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರಕ್ಕೂ ಟಿಕೆಟ್ ಕೊಟ್ಟಿಲ್ಲ. ನೋಡಿ ಮೇಡಮ್, ಯಾಕೆ ಕೊಟ್ಟಿಲ್ಲ? ಹಾ. ಯಾಕ್ ಕೊಟ್ಟಿಲ್ಲ? ಅಲ್ಪಸಂಖ್ಯಾತರಿಗೆ ಅಲ್ಲ, ಅಲ್ಪಸಂಖ್ಯಾತರು ಕೊಟ್ಟಿಲ್ಲ. ಯಾಕೆಂತಂದ್ರೆ ಯಾಕೆ ಅಂತಲೇ ಹೇಳ್ತೀನಿ. ನೋಡಿ ಮೇಡಮ್, ಸಮಾನತೆಗೋಸ್ಕರ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸಮಾನತೆಗೋಸ್ಕರ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರು ನಾವು ನಮಗೆ ವೋಟ್ ಹಾಕ್ಬೇಡಿ ಅಂತ ನಾವು ಹೇಳಿಲ್ಲ. ಹೇಳಿಲ್ವಾ? ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಮ್ಮ ಇಲ್ಲ. ನಾಯಕರು ಹೇಳಿಲ್ವಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್. ಏನು ಇಷ್ಟು public ಆಗಿಂತ ಸುಳ್ಳು ಹೇಳ್ತೀರಾ? ಇದೇ ಬಾಗಲಕೋಟೆಯಲ್ಲಿ ಚರಂತಿಮಠ ಅವ್ರ ಪರ ಭಾಷಣಕ್ಕೆ ಹೋಗಿ, ಚರಂತಿಮಠ ಬಿಜೆಪಿ ಕ್ಯಾಂಡಿಡೇಟ್, ಬಟ್ ಬಂದಂತ ಇವರು ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಬ್ ರೋಟ್ ಅಲ್ಲೇ ಹೋಗಿ ಹೇಳಿದ್ದಾರೆ. ಅಲ್ಲಿ ಹೋಗಿ ಹೇಳಿದ್ದಾರೆ 2028ಕ್ಕೆ ಮುಖ್ಯಮಂತ್ರಿ ಆದ್ರೆ ಅವರ ಅಲ್ಪಸಂಖ್ಯಾತ ಸ್ಥಾನಮಾನ ತೆಗೆದಾಕ್ತೀನಿ ಅಂತ ಹೇಳಿದ್ದಾರೆ. ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳಕ್ಕೆ ಅವಕಾಶ ಕೊಡಬೇಡಿ ಮೇಡಮ್. ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ತೆಗೆದಾಕ್ತೀನಿ ಅಂತ ಹೇಳಿದ್ದಾರೆ. ಅಲ್ಲೇ ಬಸವನಗೌಡ ಯತ್ನಾಳ್ 2028ಕ್ಕೆ ಅಧಿಕಾರ ಬಂದ್ರೆ ಬಸವನಗೌಡ ಯತ್ನಾಳ್ ಹೇಳಿದ್ದಾರೆ. ಮಾತಾಡಕ್ ಬಿಡಿ ಮೇಡಮ್. ಸುಳ್ಳು ಮಾತಾಡಕ್ ಬಿಡಿ ಮೇಡಮ್. ಸುಳ್ಳು ಮಾತಾಡಕ್ ಬಿಡಿ. ಅಲ್ಪಸಂಖ್ಯಾತರು ಯಾವತ್ತು ನಮ್ಮ ಜೊತೆ ಬರ್ತಾರೋ ಅವತ್ತು ನಾವು ಸಹ ಸಾಮಾಜಿಕ ನ್ಯಾಯವನ್ನ ಕೊಡ್ತೀವಿ. ಒಂದ್ ನಿಮಿಷ, ಬರೋದಂದ್ರೆ ಹೆಂಗ್ ಬರ್ಬೇಕು? ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಹೆಂಗ ನಮ್ಮ ಸಿದ್ಧಾಂತವನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಏನ್ ನಿಮ್ ಸಿದ್ಧಾಂತ? ನಮ್ಮ ಸಿದ್ಧಾಂತ ರಾಷ್ಟ್ರೀಯತೆ ಸಿದ್ಧಾಂತ. ನಮ್ಮ ಸಿದ್ಧಾಂತ ನೇಷನ್ ಫಸ್ಟ್ ಸಿದ್ಧಾಂತ. ನಮ್ಮ ಸಿದ್ಧಾಂತ ರಾಷ್ಟ್ರೀಯತೆ ಸಿದ್ಧಾಂತ. ಒಂದ್ ನಿಮಿಷ ತಡ್ರಿ. ನೇಷನ್ ಫಸ್ಟ್ ಸಿದ್ಧಾಂತ. ಒಂದ್ ನಿಮಿಷ, ಏನ್ ರಾಷ್ಟ್ರೀಯತೆ ಅಂದ್ರೆ? ರಾಷ್ಟ್ರೀಯತೆ ಅಂತಂದ್ರೆ ಈ ದೇಶದಲ್ಲಿದ್ದು, ಈ ದೇಶದ ಅನ್ನ ತಿಂದು, ಈ ದೇಶದ ಗಾಳಿ ಕುಡಿದು, ಈ ದೇಶವನ್ನ ಪ್ರೀತಿಸ್ತಕ್ಕಂಥವ್ರು ಯಾರಿದ್ರು ನಾವು ಅಕ್ಸೆಪ್ಟ್ ಒಂದ್ ಮಾಡ್ಕೊತೀವಿ. ನಿಮಿಷ, ಹಂಗಾದ್ರೆ ಈ ದೇಶದಲ್ಲಿರುವಂತ, ತಡ್ರಿ, ಈ ದೇಶದಲ್ಲಿರುವಂತ ಮುಸಲ್ಮಾನರೆಲ್ಲ ಏನು ನಾನು ಎಲ್ಲ ಮುಸಲ್ಮಾನರ ಬಗ್ಗೆ ಒಂದ್ ನಿಮಿಷ ತಡ್ರಿ. ಹಂಗಾದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿರೋರು, JDS ಪಾರ್ಟಿಯಲ್ಲಿರೋರೆಲ್ಲ ರಾಷ್ಟ್ರೀಯತೆಯನ್ನ ಪಾಲಿಸೋದಿಲ್ವಾ? ಇದೇ ವಿಧಾನಸೌಧದಲ್ಲಿ ಇವರ MP ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಂದ್ ನಿಮಿಷ, ಅದೆಲ್ಲ ಬೇಡ. ಯಾಕೆ action ತೆಗೆದುಕೊಳ್ಳಿಲ್ಲ ಇವರು? ನನ್ ಪ್ರಶ್ನೆ ಅದಲ್ಲ. ಏನೇನೋ ಯಾಕೆ action? ಏನೇನೋ ಅಲ್ಲ, ಪ್ರಶ್ನೆ ಅದಲ್ಲ. ಒಂದ್ ನಿಮಿಷ, ಟ್ರೂತ್. ಪ್ರಶ್ನೆ ಅದಲ್ಲ. ಬಿಜೆಪಿಯನ್ನ ಹೊರತುಪಡಿಸಿ ಇಡೀ ರಾಷ್ಟ್ರದಲ್ಲಿರುವಂತ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಮತ್ತು ಅವರಿಗೆ ವೋಟ್ ಹಾಕ್ತವ್ರು ಅವ್ರು ಯಾರು ಭಾರತೀಯರಲ್ಲ, ರಾಷ್ಟ್ರೀಯತೆ ನಮ್ಮ ಸಿದ್ಧಾಂತ ರಾಷ್ಟ್ರವನ್ನು ನಾನು ಹೇಳುವಾಗ ನೀವು ಡಿವಿಯೇಷನ್ ಆಗುತ್ತೆ. ಹೇಳಿ ಮೇಡಮ್, ನಾವು ಮುಸಲ್ಮಾನರು ಯಾರೇ ಮುಸಲ್ಮಾನರಾಗಿರ್ಲಿ, ನನ್ನ ಪ್ರಶ್ನೆ ಇಲ್ಲ ದಿಲೀಪ್ ಅವರೇ, ನನ್ನ ಪ್ರಶ್ನೆ, ನೀವು ಅಂದ್ರಿ ರಾಷ್ಟ್ರೀಯತೆ ಅಂದ್ರೆ ಇಲ್ಲಿ ಈ ದೇಶದಲ್ಲಿದ್ದು ಈ ದೇಶದ ಅನ್ನ ತಿಂದು ದೇಶ ಮೊದಲು ಅಂತ ಪ್ರೀತಿಸುವುದೇ ನಮ್ಮ ತತ್ವ ಸಿದ್ಧಾಂತ ರಾಷ್ಟ್ರೀಯತೆ ಅಂದ್ರೆ. ಸೊ ಬಿಜೆಪಿಯ ರಾಷ್ಟ್ರೀಯತೆ ಇದು. ಹೌದು. ಹಾಗಾದ್ರೆ ಬೇರೆ ಬೇರೆ ಪಕ್ಷಗಳು ನಿಮ್ಗೆ ಓಟ್ ಹಾಕದೆ ಇರೋರು ಇವರೆಲ್ಲ ರಾಷ್ಟ್ರೀಯತೆ ಅವ್ರು ಹೇಳ್ಬೇಕು ಮೇಡಮ್. ಅಲ್ಲ, ಅದು ರಾಷ್ಟ್ರೀಯತೆ ಅಲ್ಲ, ಅದು ರಾಷ್ಟ್ರೀಯತೆ ಅದು ಗೊತ್ತಿಲ್ಲ. ನನ್ನ ಸಿದ್ಧಾಂತ ಬಿಜೆಪಿ Who are you to decide that? Who are you to decide that ಇವರು national? ಅಲ್ಲ, who are you to decide ರಾಷ್ಟ್ರೀಯತೆ? Who are you to decide ಇವರು ರಾಷ್ಟ್ರೀಯತೆ ಇದೆ, ಇವರು ರಾಷ್ಟ್ರೀಯತೆ ಇದೆ, ಇವ್ರಿಗೆ ರಾಷ್ಟ್ರೀಯತೆ ಇಲ್ಲ ಅಂತ ಡಿಸೈಡ್ ಮಾಡಕ್ಕೆ ನೀವು ಯಾರು ಸ್ವಾಮಿ? ಯಾರು ನೀವು ಬಿಜೆಪಿ ಅವರು? ಸೊ ರಾಷ್ಟ್ರೀಯತೆ ಅನ್ನೋದು ಬರೀ ಬಿಜೆಪಿಗಿಲ್ಲ ಸರ್, ಈ ದೇಶದ ನೆಲದಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಈ ರಾಷ್ಟ್ರದ ಪ್ರಜೆ. ಅದನ್ನ ಬಿಜೆಪಿಗೆ ಬಂದ್ರೆ ಮಾತ್ರ ಅವರಿಗೆ ರಾಷ್ಟ್ರೀಯತೆ, ಬಿಜೆಪಿಗೆ ಬಂದಿಲ್ಲ ಅಂದ್ರೆ ಅವರು ರಾಷ್ಟ್ರೀಯತೆ ಇಲ್ಲ ಅನ್ನುವಂತ ಈ ಧೋರಣೆ ಇದೆಯಲ್ಲ, ಅದಕ್ಕೆ ಜನ ನಿಮ್ಮ ಹತ್ರ ಬರಲ್ಲ.